₹1 ಖರ್ಚಿಲ್ಲದೆ ನಾವು ಪಾರ್ಲರ್‌ಗೆ ಹೋಗದೆ ಮನೆಯಲ್ಲೇ ಯಾವ ಥರ ವ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮುಖದಲ್ಲಿ, ಕಾಲಲ್ಲಿ, ಕೈಯಲ್ಲಿ ಅನ್ವಾಂಟೆಡ್ ಹೇರನ್ನ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಸಕ್ಕರೆ ತೊಗೊಂಡಿದ್ದೀನಿ, ಶುಗರ್‌ನ ತೊಗೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಶುಗರ್‌ನ ತೊಗೊಳ್ಳಿ. ಜಾಸ್ತಿ ನಿಮಗೆ ಮುಖದಲ್ಲಿ ಹೇರಿದೆ ಅಂದರೆ ಸ್ವಲ್ಪ ಜಾಸ್ತಿಯಾಗಿ ರೆಡಿ ಮಾಡ್ಕೊಳ್ಳಿ. ಇಲ್ಲ ಕಾಲು ಮತ್ತು ಕೈಗೆಲ್ಲ ಬೇಕು ಅಂದಾಗ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಶುಗರ್‌ನ ಬೌಲಿಗೆ ಹಾಕ್ಕೋಬೇಕು ಫಸ್ಟು. ನಿಮಗೆ ಎಷ್ಟು ಬೇಕೋ ಅಷ್ಟು ಶುಗರ್‌ನ ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ಅದರಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ನೀರೇನು ಬಳಸಬಾರ್ದು. ನಿಂಬೆಹಣ್ಣು ರಸದಲ್ಲೇ ರೆಡಿ ಮಾಡ್ಕೋಬೇಕು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮುಖದಲ್ಲಿ ಮತ್ತು ಅಪ್ಪರ್ ಲಿಪ್ಪಲ್ಲಿ ಹೇರನ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ಲೀನ್ ಅಪ್ ಮಾಡ್ಕೋಬೋದು ನೀವು ಕೈ ಕಾಲಲ್ಲೆಲ್ಲ. ಪಾರ್ಲರ್‌ಗೆ ಹೋಗಬೇಕು ಅಂತಲೇ ಇಲ್ಲ. ನಾವು ಪಾರ್ಲರ್‌ಗೆ ಹೋದಾಗ ಸಾವಿರ ಖರ್ಚು ಮಾಡ್ತೀವಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ₹1 ಖರ್ಚಿಲ್ಲದೆ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಅರ್ಧ ನಿಂಬೆಹಣ್ಣು ರಸನ ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಹಿಂಡ್ಕೊಂಡಾದ್ಮೇಲೆ ಇದನ್ನು ಬಿಸಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಹಾಗೇನೆ ಬೌಲಲ್ಲಿ ಇಟ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಅದರಲ್ಲಿ ಚಿಕ್ಕ ಚಿಕ್ಕ ಬೀಜ ಇದೆ, ಅದು ನಿಂಬೆಹಣ್ಣಿನ ಬೀಜ. ಅದನ್ನ ತೆಗೆದ್ಬಿಡಿ. ಇಲ್ಲಾಂದರೆ ಇದ್ರೂ ಏನೂ ತೊಂದರೆ ಆಗೋದಿಲ್ಲ. ತೆಗೆದುಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಮೀಡಿಯಮ್ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ರೆಡಿ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಿಕ್ಕಾಗುತ್ತೆ, ಇದು ಗಟ್ಟಿ ಆಗುತ್ತೆ. ಕಡಿಮೆ ಉರಿ ಇಟ್ಕೊಂಡು ತಿರುಗಿಸ್ತಾ ಬರಬೇಕು. ಒಳ್ಳೆ ನೊರೆ ಥರ ಬರಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕು. ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಕೈ ಬಿಡದ ಹಾಗೆ ತಿರುಗಿಸ್ಕೊಂಡು ನೋಡ್ತಾ ಇರ್ಬೋದು. ಒಳ್ಳೆ ಒಂದು ನೊರೆ ಬರ್ತಾ ಇದೆ. ಇದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಕುದಿಸ್ಕೋಬೇಕು. ತಿಕ್ಕಾಗಬೇಕು, ಗಟ್ಟಿ ಆಗೋ ತನಕ ಕುದಿಸ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ, ಅದು ಪಾಕ ಗಟ್ಟಿ ಪಾಕ ಥರ ಬರಬೇಕು. ನೋಡಿ ಇವಾಗ ಆಲ್ರೆಡಿ ಬರ್ತಾ ಇದೆ. ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈ ಥರ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು. ನೋಡಿ ಇವಾಗ ರೆಡಿ ಆಗಿದೆ. ಈ ಥರ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಆದಮೇಲೆ ನೀವು ಇದನ್ನು ಬಿಸಿ ಯೂಸ್ ಮಾಡಬೇಕು ಅಂತಲೇ ಇಲ್ಲ. ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಲೈಟಾಗಿ ಬಿಸಿ ಇದ್ದರೆ ಸಾಕು. ಬಿಸಿ ಬಿಸಿ ಇರುವಾಗ ನಾವು ಪಾರ್ಲೆಲ್ಲ ಯೂಸ್ ಮಾಡ್ತೀವಿ. ಆ ಥರ ಯೂಸ್ ಮಾಡಬೇಕು ಅಂತಲೇ ಇಲ್ಲ. ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ಲ, ಅಷ್ಟಿದ್ರೂ ಕೂಡ ಸಾಕು. ನೋಡಿ ಈ ಥರ ಇರಬೇಕು ನಿಮಗೆ. ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟಿಲ್ಲ ಅಂದ್ರೂ ನಿಮಗೆ ಸಕ್ಕರೆನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ವ್ಯಾಕ್ಸ್, ಅದು ಕೂಡ ಹಾಗೇ ಯೂಸ್ ಮಾಡ್ಬೋದು. ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ತಿಕ್ಕಾಗುತ್ತೆ, ಬೇಗ ಗಟ್ಟಿಯಾಗುತ್ತೆ. ಅದರಿಂದ ಸ್ವಲ್ಪ ಜಾಸ್ತಿ ಅಲ್ಲ, ನಾನಿವಾಗ ಎಷ್ಟು ಹಾಕಿದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಅರಿಶಿನ ಇದ್ದರೆ ಕಸ್ತೂರಿ ಅರಿಶಿನನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನೀವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರುವ ಅರಿಶಿನ ಪುಡಿನೂ ಕೂಡ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಿಸಿ ಇರಬೇಕು ಅಂತಲೇ ಇಲ್ಲ, ತಣ್ಣಗಾದ್ಮೇಲೆ ನೀವು ಹಾಕೋಬೋದು. ಒಂಚೂರು ಉಗುರು ಬೆಚ್ಚಗೆ ಅಂತ ಏನು ಹೇಳ್ತೀವಿ, ಆ ಥರ ಇದ್ದರೆ ನೀವು ಅಪ್ಲೈ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಮುಖದಲ್ಲಿ ಮತ್ತು ಅಪ್ಪರ್ ಲಿಪ್ಪಲ್ಲೆಲ್ಲ ಹಾಕಿ ತೋರಿಸ್ತೀನಿ. ನೀವು ಕೈ ಕಾಲು ಕೂಡ ಯೂಸ್ ಮಾಡ್ಬೋದು. ನಮಗೆ ತಕ್ಷಣ ಅಪ್ಪರ್ ಲಿಪ್ಪೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ನೋಡಿ ಕಾಣ್ತಾ ಇರ್ಬೋದು ಯಾವ ಥರ ಫುಲ್ ಇದೆ. ಇವಾಗ ಈ ಥರ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು 20 ನಿಮಿಷ ಇಲ್ಲ ಒಂದು ಕಾಲು ಗಂಟೆ ಆದ್ರೂ ಬಿಡಬೇಕು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಸ್ಕಿನ್‌ಗೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡಾದ್ಮೇಲೆ ನಿಧಾನಕ್ಕೆ ಒಂದೇ ಬೆರಳಲ್ಲಿ ನೀವು ಎಳಿಬೋದು. ಸೈಡೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಕಾಣ್ತಾ ಇದೆ. ಈ ಥರ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ನೀವು ಯಾವ ಬೆರಳಲ್ಲಿ ಅಪ್ಲೈ ಮಾಡ್ತಾ ಇದ್ದೀರೋ ಅದೇ ಬೆರಳಲ್ಲಿ ನೀವು ತೆಗಿಬಹುದು ಕೂದಲನ್ನ. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದು
10 ನಿಮಿಷ ಆದ್ಮೇಲೆ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಈ ಥರ ಎಳೆದ್ಬಿಟ್ರೆ ಬರ್ತಾ ಇರುತ್ತೆ. ಸೈಡ್ ಎಲ್ಲ ಬಂದ್ಬಿಡುತ್ತೆ. ಚೆನ್ನಾಗಿ ಡ್ರೈ ಆಗೋ ತನಕ ಬಿಟ್ಟರೆ ನೀಟಾಗಿ ಬಂದ್ಬಿಡುತ್ತೆ. ಇವಾಗ ನಿಮಗೆ ಟೈಮ್ ಇದೆ ಅಂದರೆ ಒಂದು 1/4 ಗಂಟೆ ಹಾಗೆ ಬಿಟ್ಬಿಡಿ. ನೋಡಿ ಇವಾಗ ಒಂದು 10 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಬೆರಳಲ್ಲೇ ನಾವು ನೀಟಾಗಿ ಎಳ್ಕೋಬೋದು. ಈ ಎಳೆಯುವಾಗ ಸ್ವಲ್ಪ ನೋವಾಗುತ್ತೆ. ಜಾಸ್ತಿ ಅಲ್ಲ, ಲೈಟಾಗಿ ನೋವಾಗುತ್ತೆ. ಇದು ಮುಖಕ್ಕೆ ಅಲ್ಲ, ಕಾಲು ಮತ್ತು ಕೈ ಕೂಡ ಯೂಸ್ ಮಾಡ್ಬೋದು. ನೋಡಿ ತೋರಿಸ್ತಾ ಇದ್ದೀನಿ ಅಪ್ಪರ್ ಲಿಪ್ ಎಲ್ಲ ಎಷ್ಟು ನೀಟಾಗಿ ಹೇರ್ ಎಲ್ಲ ರಿಮೂವ್ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.